ಯಾಕೆ ಚಿನ್ನು ಮುಖ ಉದಿಸ್ಕೊಂಡು ಕೂತಿದ್ಯಾ? ಅಕ್ಕ, ನೀನು ಅವನ ಹತ್ರ ಆ ಥರ ಮಾತಾಡಬಾರ್ದಿತ್ತು. ತಪ್ಪು ಮಾಡಿಬಿಟ್ಟೆ. ಯಾರಾದರೂ ತಾಯಿ ಹತ್ರ ಆ ಥರ ಮಾತಾಡ್ತಾರ? ಚಿನ್ನು, ನಾನು ಮಾತಾಡಿದ್ರೆ ತಪ್ಪು, ನಾವಮ್ಮ ಮಾತಾಡಿದ್ರೆ ಸರಿನಾ? ತಾಯಿ ಅನ್ನಿಸ್ಕೊಂಡೋಳು ಮಗಳ ಹತ್ರ ಆ ಥರ ಪ್ರಶ್ನೆನ ಕೇಳೋದು. ಅಂತ ಪ್ರಶ್ನೆ ಕೇಳಿದ್ರೆ ಎಂತ ಉತ್ತರ ಸಿಗತ್ತೆ ಅಂತ ನಮ್ಮಮ್ಮಂಗೂ ಗೊತ್ತಾಗ್ಲಿ. ನಾನು ಆ ಥರ ಮಾತಾಡದೆ ಹೋಗಿದ್ದಿದ್ರೆ ನಮ್ಮಮ್ಮ ನಿನ್ಸ್ತಾನೆ ಇರಲಿಲ್ಲ. ಇನ್ನೂ ಅತಿ ಆಗಿರೋದು. ನನಗೂ ನಮ್ಮಮ್ಮನ ಮಾತು ಕೇಳಿ ಕೇಳಿ ಸಹಿಸ್ಕೊಂಡು ಸಾಕಾಗೋಗಿದೆ. ಅಕ್ಕ, ನನ್ನ ಕಾರಣದಿಂದ ನೀವು ತಾಯಿ ಮಕ್ಕಳು ಜಗಳ ಆಡೋದು ನಂಗೆ ಒಂಚೂರು ಇಷ್ಟ ಇಲ್ಲ. ನೀವು ಹಿಂಗೆ ಜಗಳ ಆಡ್ತಿದ್ರೆ ನಂಗೆ ಅಳು ಬರ್ತದೆ ಗೊತ್ತಾ? ಚಿನ್ನು, ಮಮ್ಮಿಗೆ ನೀನು ನೆಪ ಅಷ್ಟೇ. ನನ್ನ ಜೊತೆ ಪಪ್ಪನ ಜೊತೆ ದಿನಕ್ಕೆ ಒಂದ್ಸತಿ ಜಗಳ ಆಡದೆ ಹೋದ್ರೆ ಅಮ್ಮಂಗೆ ತಿಂದಣ್ಣ ಜೀರ್ಣ ಆಗೋದಿಲ್ಲ. ನೀನ್ ಬಂದ್ಮೇಲೆ ಅಲ್ಲ ಕಣೆ, ಈ ಮನೇಲಿ ದಿನ ಜಗಳ ಇದ್ದಿದ್ದೆ. ಅಷ್ಟಕ್ಕೂ ನಾನು ಬೇರೆ ಯಾರಿಗೋಸ್ಕರ ಜಗಳ ಆಡ್ತಿಲ್ವಲ್ಲ, ನನ್ನ ತಂಗಿ ಕಾರಣಕ್ಕೆ ಜಗಳ ಆಡ್ತಿರೋದು. ಅಕ್ಕ, ನನಗೆ ಈ ಜನ್ಮದಾಗೆ ನಿನ್ನ ಋಣ ತೀರ್ಸಕ್ಕೆ ಆಯ್ತದೋ ಇಲ್ವೋ ಅಂತ ತುಂಬ ಭಯ ಆಗ್ತದಕ್ಕ. ನೀ ನನ್ನ ಋಣ ತೀರಿಸ್ಬೇಕು ಅಂದ್ರೆ ಬಾ ನನ್ನ ಜೊತೆ. ಎಲ್ಲಿಗಕ್ಕ? ಬ್ಯೂಟಿ ಪಾರ್ಲರ್ಗೆ ಮೆಹಂದಿ ಹಾಕ್ಸ್ಕೊಳ್ಳೋದಿಕ್ಕೆ. ಪಾರ್ಲರ್ ಅಂದರೆ ಗೊತ್ತು, ಮೆಹಂದಿ ಅಂದ್ರೇನು? ದಡ್ಡಿ, ಅದೇ ಹೆಣ್ಮಕ್ಳಿಗೆ ಕೈಗೆ ಕಾಲ್ಗೆಲ್ಲ ಚಿತ್ರ ಬರೀತಾರಲ್ಲ ಮದ್ವೆ ಆದಾಗ, ಅದನ್ನ ಮೆಹಂದಿ ಅಂತ ಕರೀತಾರೆ. ಅಯ್ಯೋ ದಡ್ಡಿ, ನಾನಲ್ಲ ನೀನು. ಅದನ್ನ ಮೆಹಂದಿ ಅಲ್ಲ, ಗೋರೆಂಟಿ ಅಂತಾರೆ. ಅದನ್ನ ಹಾಕ್ಸ್ಕೊಳಕ್ಕೆ ಅಲ್ಗೆ ಇಲ್ಲಿಗೆ ಏನು ಹೋಗ್ತೀಯಾ? ನಾನೇ ಹಾಕ್ತೀನಿ. ಚಿನ್ನು, ನಿಂಗೆ ಹಾಕೋದಕ್ಕೆ ಬರತ್ತಾ? ಓ, ತುಂಬ ಚಂದಾಗಿ ಬಂತದೆ. ನಮ್ಮ ಊರ್ನಾಗೆ ಲಗ್ನ ಆಗೋ ಹುಡುಗಿರ್ಗೆಲ್ಲ ನಾನೇ ಗೋರೆಂಟಿ ಆಗ್ತಿದೆ ಗೊತ್ತಾ? ಹಾಗಿದ್ರೆ ನೀನೇ ಹಾಕೋ. ನನ್ ಚಿನ್ನು ನನಗೆ ಮೆಹಂದಿ ಹಾಕ್ತಾರೆ ಅಂದ್ರೆ ಅದಕ್ಕಿಂತ ಖುಷಿನೇನಿದೆ. ಬಾ, ಶುರು ಹಚ್ಕೊಳ್ಳೋಣ. ಅಕ್ಕ, ಒಂದು ನಿಮಿಷ ಬಂದು ತಾಳು. ಅಕ್ಕ, ನೀನು ಬಾ ನನ್ನ ಜೊತೆಗೆ. ಅಕ್ಕ, ಲಗ್ನ ಆಗೋ ಹುಡುಗಿರು ಕೈಗೆ ಗೋರಂಟಿಗೆ ಹಚ್ಕೊಳಕ್ಕೆ ಮುಂಚೆ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಬೇಕು. ದೀಪ ಹಚ್ಬಿಟ್ಟು, ದೇವ್ರೆ ನನ್ನ ಲಗ್ನ ಆಗೋ ಹುಡುಗನ ಜೊತೆ ನನ್ನ ಸಂಬಂಧ ಗಟ್ಟಿಯಾಗಿರಲಿ ಅಂತ ಬೇಡ್ಕೋಬೇಕು. ನಮ್ಮ ಊರ್ನಾಗೆ ಎಲ್ಲ ಹುಡುಗಿರು ಅದನ್ನ ನಂಬ್ತಾರೆ. ನನ್ನನ್ನೇನು ಹಂಗೆ ನೋಡ್ತಾ ಇದ್ಯಾ? ದೇವ್ರ ಮುಂದೆ ದೀಪ ಹಚ್ಚು ಅಂತ ಹೇಳಿದ್ನಲ್ಲ, ಈಗ ನೀನು ನಾನು ಹೇಳ್ದಂಗೆ ಕೇಳಬೇಕು. ಗೋರಂಟಿ ಬಣ್ಣ ಹುಡುಗಿ ಕೈಗೆ ಎಷ್ಟು ಚಂದಾಗಿ ಹತ್ತುತ್ತದೋ ಗಂಡ ಹೆಂಡತಿ ಸಂಬಂಧ ಅಷ್ಟೇ ಚಂದಾಗಿರ್ತದೆ ಅಂತ ತಾತಮ್ಮ ಹೇಳ್ತಾ ಇತ್ತು. ಸರಿ, ನೀನ್ ಹೇಳ್ದಾಗೆ ಮಾಡು. ನೀನ್ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲಪ್ಪ. ನಾನು ಏನು ಮಾಡಿದ್ರು ನೀವಿಬ್ರು ತಾಯಿ ಮಕ್ಕಳಿಗೆ ಯಾವತ್ತೂ ಸರಿ ಕಾಣಲ್ಲ ಬಿಡು. ಅದು ಸರಿ, ಈಗ ನಾನೇನಂತ ತಪ್ಪು ಮಾಡಿದ್ದು? ಅತ್ತಿಗೆಗೆ ನೀನ್ ಯಾಕೆ ಹೊಸ ಸೀರೆ ತಂದ್ಕೊಟ್ಟೆ? ಮದುವೆ ಆಗ್ತಾ ಇರೋದು ನನ್ನ ಮೊಮ್ಮಗ, ಆದರೆ ಅವನು ಪಾರ್ವತಿ ಹೆತ್ತ ಮಗ. ಅತ್ತೆಯಾಗಿ ಸೊಸೆಗೆ ತೀರೆ ತರಬೇಕಾಗಿದ್ದು ನಿನ್ನ ತಾಯಿ ಧರ್ಮ. ನಾದಿನಿಯಾಗಿ ಅತ್ತಿಗೆಗೆ ಸೀರೆ ತರಬೇಕಾಗಿದ್ದು ನಿನ್ನ ಕರ್ತವ್ಯ. ತಾಯಿ ಮಗಳು ಇಬ್ರು ಕರ್ತವ್ಯ ಮರೆತು ತಪ್ಪು ಮಾಡಿದ್ದೀರಿ. ಮನೆ ಹಿರಿಯನಾಗಿ ಮಾವನಾಗಿ ನಾನು ಅದನ್ನು ಸರಿ ಮಾಡಿದ್ದೀನಿ. ಮನೆ ಸೊಸೆಗೆ, ಮಗನ ಮದುವೆಗೆ, ಮಗನ ತಾಯಿಗೆ ಸೀರೆ ತರದೇ ಇರೋ ಮಹಾಮನೆ ಅಂದ್ರೆ ನಮ್ಮನೇನೆ. ನಿಮಗೆ ನಾಚಿಕೆ ಆಗ್ಬೇಕು. ಸೊಸೆಗೆ ಹೊಸ ಸೀರೆ ತಂದ್ಕೊಟ್ಯಪ್ಪ. ಅವಳು ಅದನ್ನ ಯಾವಾಗ ಉಟ್ಕೊಳ್ತಾಳೆ?
ನಿಶ್ಚಿತಾರ್ಥಕ್ಕ ಇಲ್ಲ ಮದ್ವೆಗ? ಅದ್ ಹೇಗ ಅವಳು ಆ ಸೀರೆನ ಉಟ್ಕೊಳ್ತಾಳೆ ಅಂತ ನಾನು ನೋಡ್ತೀನಿ. ಚಂದು, ನೀನೇನಕ್ ಬಂದೆ? ಯಾಕೆ ಬರ್ಬಾರ್ದಾಯ್ತಾ? ನನ್ಗೇನೋ ಇಷ್ಟ, ಆದ್ರೆ ಬೇರೆಯವ್ರಿಗೆ ಕಷ್ಟ. ನೀನ್ ಮೊದ್ಲು ಹೋಗಪ್ಪ. ಏನೇ ಇದು, ಇನ್ನು ರೆಡಿನೇ ಆಗಿಲ್ವಾ? ನನ್ ಫ್ರೆಂಡ್ ಅಶ್ವಿನಿ ಬರ್ತೀನಿ ಅಂತ ಹೇಳಿದ್ಲು. ನಾನೇ ಮೇಕಪ್ ಮಾಡ್ತೀನಿ, ನಾನೇ ಹೇರ್ ಸ್ಟೈಲ್ ಮಾಡ್ತೀನಿ, ಬೇರೆಯವ್ರ ಕಣ್ಣನ್ ಮಾಡಿಸ್ಕೊಂಡ್ರೆ ಕತ್ತಿಸ್ಬಿಡ್ತೀನಿ ಅಂತ ಹೇಳ್ದೋಳು. ಇನ್ನೂ ಬಂದಿಲ್ಲ ಕಣೋ. ನೀನು ನಿನ್ ಫ್ರೆಂಡ್ಸು ದೊಡ್ಡ ಮರ್ಡರ್ ಗ್ಯಾಂಗ್. ಚಂದು, ಇವಾಗ ನಿನ್ನ ಇಲ್ಲಿ ನೋಡಿದ್ರೆ ಮರ್ಡರ್ ಮಾಡ್ತಾರೆ ಬೇರೆಯವರು. ನೀನ್ ಫಸ್ಟ್ ಹೊರಡಪ್ಪ. ಬೇರೆ ವಿಷಯ ಬಿಡು, ನಾನು ನಿನ್ಗೊಂದು ವಿಷಯ ಹೇಳ್ಬೇಕು. ಯಾವತ್ತೂ ಹೇಳ್ದಿರೋನು ಇವತ್ತೇ ಒಂದ್ ವಿಷಯ ಹೇಳ್ಬೇಕಾ? ತಮಾಷೆ ಎಲ್ಲ ಶ್ರುತಿ, ಗಂಭೀರವಾದ್ದು. ಹೌದಾ? ಪಾಪಚ್ಚಿ, 3 ವರ್ಷದಿಂದ ಹೇಳ್ದಿರೋ ಮಾತು 3 ನಿಮಿಷ ನಿಶ್ಚಿತಾರ್ಥಕ್ಕಿದೆ ಅಂದಾಗ ಹೇಳ್ಬೇಕಾ? ನೀ ಏನಾದ್ರೂ ಹೇಳು, ನಾನು ಈ ವಿಷಯನ ನಿಂಗೆ ಹೇಳಲೇಬೇಕು. ಅದು ಏನ್ ಹೇಳ್ಬೇಕು ಅದನ್ನ ನನಗೆ ಹೇಳು. ಯಾರ್ ನೀನು? ಅಜ್ಜಿ, ಅಜ್ಜಿ ನೀನಲ್ಲ, ನಾನು ಅಜ್ಜಮ್ಮ. ನಾನು ಚಂದನ್ ಅಂತ. ಇವಳನ್ನ ಮದ್ವೆ ಆಗ್ತಿರೋದು ನಾನೇ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ನೀನು ಹನುಮಂತರಾಯ ಅಂತ. ಹಾಕೊಂಡಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗಲ್ವೇನಪ್ಪ ಮದುವೆ ಗಂಡು ನೀನೇ ಅಂತ? ಅಲ್ಲಯ್ಯ ಗಂಡ್ಸೆ, ವಿಳ್ಳೆದೆಲೆ ಶಾಸ್ತ್ರ ಮುಗಿಯೋಕ್ ಮುಂಚೆ ಮದುವೆ ಆಗ್ತಿರೋ ಹುಡುಗಿ ಕೋಣೆ ಒಳಗೆ ನಿನಗೇನ್ ಕೆಲ್ಸ? ಆ ಅಲ್ಲ ಅಜ್ಜಿ. ಅಲ್ಲ, ಮಸೀದಿಲಿದೆ, ಬೆಲ್ಲ ಆಲೆ ಮನೇಲಿದೆ. ಅಲ್ಲಯ್ಯ, ಹುಡುಗಿ ಕೋಣೆ ಒಳಗೆ ನೀನ್ ಯಾಕೆ ಕಾಲಿಟ್ಟಿದ್ಯಾ? ಕತ್ತೆ ಬಡವಂತಂದು ನಿನಗೆ ಯಾರು ಬುದ್ಧಿ ಕಲ್ಸಿದ್ದು? ಆ ಗೊತ್ತಿಲ್ಲ. ಮುಚ್ಚು ಬಾಯಿ. ಏ ನೀನೇನ ನಮ್ ಕೈಲಾಸ್ ಮಗಳು ಗೊಂಬೆ? ಅಲ್ಲೇ ನೀನ್ ಒಬ್ಳೆ ಮಗಳು, ಚೆನ್ನಾಗ್ ತಿನ್ಸಿ ತಿನ್ಸಿ ತೊಂಬೆ ಆದಂಗ ಆಗ್ಬಿಟ್ಟಿರ್ತೀಯ ಅನ್ಕೊಂಡ್ಬಿಟ್ಟಿದ್ದೆ. ನಮ್ಮ ಚನ್ನಪಟ್ಟಣದ ಗೊಂಬೆಗಿಂತ ಸುಂದರವಾಗಿದೆಯಾ ಕಣೆ. ಏ ಗೊಂಬೆ, ನೀನ್ ಅಂದ ಚಂದ ನೋಡೇ ಕಣ್ತಾಯಿ. ಈ ಮನುಷ್ಯ ಮಂಗ ಆಗಿರೋದು. ಏ ಮಂಗ, ಯಾವಾಗ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನನಗಷ್ಟೇ ಅಲ್ಲ, ತಾಯಿ ಚಾಮುಂಡೇಶ್ವರಿಗೂ ಇಷ್ಟ ಆಗೋದಿಲ್ಲ. ಅರ್ಥ ಮಾಡ್ಕೋ. ನೋಡು ಹುಡುಗ, ಮದುವೆ ಮಾಡಿ ಹುಡುಗಿನ ಮೊದಲನೇ ರಾತ್ರಿ ಕೋಣೆ ಒಳಗೆ ತಳ್ಳೋ ತನಕ ಹುಡುಗ ಕತ್ತೆತ್ತಿ ಸಹಿತ ನೋಡ್ಬಾರ್ದು. ಇದು ನಮ್ಮ ಸಂಪ್ರದಾಯ. ನೋಡಪ್ಪ, ಯಾವಾಗ ಏನಾಗಬೇಕು ಏನ್ ನಡಿಬೇಕು ಅನ್ನೋದನ್ನ 60,000 ವರ್ಷ ಬಾಳಿ ಬದುಕದ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದೇ ಕಣಯ್ಯ ಧರ್ಮ. ನೋಡು, ನನ್ನ ಕಣ್ಣೆದುರಿಗೆ ಯಾವ ಅಧರ್ಮನೂ ಆಗೋದಕ್ಕೆ ನಾನು ಬಿಡೋದಿಲ್ಲ. ಇದು ನನ್ನ ಮನೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ರಾಜೇಶ್ವರಿ ಎಲ್ಲಿ ಕಾಲಿಡ್ತಾಳೋ ಅದು ನನ್ನ ಮನೆ. ಈ ರಾಜೇಶ್ವರಿ ಹೇಳ್ದಾಗೆ ನಡಿಬೇಕು ಅಷ್ಟೇ. ಏ ಮುಚ್ಚ ಬಾಯಿ ಮಂಗ. 10 ರಾಳೋ ನನ್ನ ಹಿರಿಯ ಮಗನೇ ನನ್ನ ಮುಂದೆ ತುಟಿ 2 ಮಾಡಲ್ಲ. ಎಷ್ಟು ಮಾತಾಡ್ತೀಯ ನೀನು? ಬಾಯಿ ಬಿಡಬಾರ್ದು, ಸುಮ್ನೆ ನಿಂತ್ಕೋ. ಓಹೋ, ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇಲ್ಲ ನಿನಗೆ. ಅಯ್ಯೋ ಗೊಂಬೆ, ಏನಮ್ಮ ಇದು? ನೀನಿನ್ನು ಮುಖನೇ ತೊಳೆದಿಲ್ಲ ಅನ್ಸುತ್ತೆ. ಏನಮ್ಮ, ಹಣೆ ಕುಂಕುಮ ಇಟ್ಟಿಲ್ಲ, ಕಾಸಿನ ಸರ ಹಾಕಿಲ್ಲ, ಕೈ ತುಂಬಾ ಬಳೆ ತೊಟ್ಟಿಲ್ಲ, ಡಾಬ್ ಹಾಕಿಲ್ಲ, ಒಳ್ಳೆ ಒಂದ್ ರೇಷ್ಮೆ ಸೀರೆ ಉಟ್ಟಿಲ್ಲ. ಚಿಚಿ ಚಿಚಿ ಚಿ, ಇದೆಲ್ಲ ಹಾಕೊಂಡು ಯಾವಾಗ್ಲೇ ತಯಾರಿ ಆಗ್ತೀಯ ನೀನು ಗೊಂಬೆ? ಅಯ್ಯೋ ತಾಯಿ ಚಾಮುಂಡೇಶ್ವರಿ, ಈಗಿನ ಮಕ್ಳಿಗೆ ನೀನ್ ಯಾವಾಗಮ್ಮ ಬುದ್ಧಿ ಕೊಡ್ತೀಯಾ? ಅಯ್ಯೋ ನಮ್ಮಮ್ಮ. ಏಯ್ ಬರೋ, ಬಾಯ್ಲೆ ಈಚೆ ಬಾ.
ಎಕ್ಸ್ಕ್ಯೂಸ್ ಮೀ. ಏನೇ ಏನಕ್ಕ? ನಾನ್ ನಿನಗೇನ್ ಹೇಳಿದ್ದೆ, ನೀನೇನ್ ಮಾಡಿದ್ಯಾ? ಅದು ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅಕ್ಕ. ಎಂತ ಅವಿವೇಕಿನೇ ನೀನು. ಫೋನಲ್ಲಿ ಹೇಳ್ದೆ ಮಿಷನ್ ಸಕ್ಸಸ್ ಅಕ್ಕ ಅಂತ. ಯಾರ ಮುಖ ನೋಡಬಾರ್ದು ಅನ್ಕೊಂಡು ಅವಳ ಮುಖ ನೋಡ್ಕೊಂಡು ನಗ್ನಗ್ತಾ ಅವಳನ್ನ ವೆಲ್ಕಮ್ ಮಾಡ್ಬೇಕಾ? ನನ್ನ ಸಂಕಟ ನಿನಗೆ ಹೇಗೆ ಅರ್ಥ ಆಗ್ಬೇಕು? ಅಕ್ಕ, ನಿನ್ ಸಂಕಟ ನನ್ಗೆ ಅರ್ಥ ಆಗುತ್ತೆ. ಆ ಡಾಕ್ಟರ್ ಹೇಳ್ದ ಹಾಗೆ ನಾನು ಮಾಡ್ದೆ ಅಕ್ಕ. ಆ ಪೌಡರ್ನ ಟೀಯಲ್ಲಿ ಮಿಕ್ಸ್ ಮಾಡಿದೆ. ಅದನ್ನ ಅದಕ್ಕೆ ಕುಡ್ದಿದ್ದು ನನ್ನ ಕಣ್ಣಾರೆ ನೋಡಿದ್ದೀನಿ. ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಅಕ್ಕ. ನಿನ್ನ ನಂಬಿ ನಾನ್ ಕೆಟ್ಟೆ ಅಷ್ಟೇ. ಛೆ! ಇಡೀ ದಿನ ಅವಳ ಮುಖ ನೋಡ್ಕೊಂಡು ನಾನು ಹೇಗಿರ್ಲಿ? ನಾಚಿಕೆ ಆಗ್ಬೇಕು ನಿನಗೆ. ಯು ಡೋಂಟ್ ವರಿ ಅಕ್ಕ. ಈ ಕುಮದ ಅಷ್ಟು ಈಸಿಯಾಗಿ ಸೋಲನ್ನ ಒಪ್ಕೊಳ್ಳೋಳಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಒಂದು ನಿಮಿಷ ಇತ್ತು. ಇಲ್ಲಿ ನೋಡು, ಇನ್ನೂ ಆ ಪೌಡರು ಅರ್ಧ ಮಿಕ್ಕಿದೆ. ಇನ್ನು 1 hour ಅಲ್ಲಿ ನೋಡು ಏನಾಗುತ್ತೆ ಅಂತ. ಅವಳು ಈ ಮದ್ವೆ ಮನೆಯಲ್ಲಿ ಎಲ್ಲೂ ಸುಳಿಯೋದಿಲ್ಲ. ಯಾವುದೋ ರೂಮಲ್ಲಿ ಬಿದ್ದಿರ್ತಾಳೆ. ಹಾಗೆ ಮಾಡ್ತೀನಿ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಅವಳು ನನ್ನ ಕಣ್ಮುಂದೆ ಬರಬಾರ್ದು ಅಷ್ಟೇ. ಓಕೆ ಅಕ್ಕ, ನಾನು ನೋಡ್ಕೊಳ್ತೀನಿ ಅಂತ ಹೇಳದ್ನಲ್ಲ. ನೀನು ಆರಾಮಾಗಿ ಹೋಗು.